ಸ್ನೇಹಿತರೆ, ಎಲ್ಲ ಕಡೆ BSNL ಸದ್ದು ಮಾಡ್ತಾ ಇದೆ. ನೀವು ಕೂಡ ಒಂದು BSNL ನಂಬರ್ ತಗೋಬೇಕು, ಅದು ನಿಮ್ ಚಾಯ್ಸಿಂದ ಆಗಿರ್ಬೇಕು. ನಿಮ್ಮ ಮೊಬೈಲ್ ಇಂದಾನೆ ಅದನ್ನ ರಿಸರ್ವ್ ಮಾಡಬಹುದಾ ಅಂತ ಕೇಳಬಹುದು. ಹೌದು, ನೀವು ನಿಮ್ಮ ಮೊಬೈಲ್ ಇಂದಾನೆ ಒಂದು BSNL ನಿಮ್ಮ ಚಾಯ್ಸಿಂಗ್ ನಂಬರ್ ಅನ್ನ ರಿಸರ್ವ್ ಮಾಡಿ ಆಫೀಸಿಗೆ ಹೋಗಿ ಆ ಪಿನ್ ಅನ್ನ ಕೊಟ್ಟು ನೀವು BSNL ಸಿಮ್ ಅನ್ನ ಪಡಿಬಹುದು. ಬನ್ನಿ ಅದು ಹೇಗಂತ ನೋಡೋಣ. ಈ ಒಂದು ವೆಬ್ಸೈಟ್ ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಇದಕ್ಕೆ ಡೈರೆಕ್ಟ್ ಆಗಿ ನೀವು ರೀಡೈರೆಕ್ಟ್ ಆಗಬಹುದು. ಇಲ್ಲಿ ಯಾವುದೇ ದೂರವಾಣಿ ಸಂಸ್ಥೆ ಆಗಿರಬಹುದು, ದೂರ ಸಂಪರ್ಕ ಸಂಸ್ಥೆ, ಅದು ಒಂದು ದೇಶದ ಪ್ರದೇಶಗಳನ್ನು ಝೋನ್ಗಳಾಗಿ ವಿಂಗಡಣೆ ಮಾಡುತ್ತೆ. ನೋಡಿ, ಸೌತ್ ಝೋನು, ನಾರ್ತ್, ಈಸ್ಟ್, ವೆಸ್ಟ್. ನಾವು ಸೌತ್ ಝೋನ್ ಅಂದರೆ ದಕ್ಷಿಣದ ರಾಜ್ಯಗಳಲ್ಲಿ ಬರ್ತೀವಿ. ಇಲ್ಲಿ ದಕ್ಷಿಣದ ರಾಜ್ಯಗಳಾದಂತಹ ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ಕರ್ನಾಟಕ, ಇದು ಚೆನ್ನೈನೂ ಕೂಡ ಒಂದು ವಲಯವಾಗಿ ಮಾಡಿದ್ದಾರೆ. ಬಹುಶಃ ಅದು ವಿಸ್ತೀರ್ಣದಲ್ಲಿ ಬಹಳ ದೊಡ್ಡ ರಾಜ್ಯವಾಗಿರೋದ್ರಿಂದ ಅದಕ್ಕೆ ಇಲ್ಲಿ ಒಂದು 2 ಝೋನ್ ಮಾಡಿದ್ದಾರೆ. ತಮಿಳುನಾಡಲ್ಲಿ ಚೆನ್ನೈ ಮತ್ತು ತಮಿಳುನಾಡು ಅಂತ. ನಾವು ಕರ್ನಾಟಕ ಝೋನಲ್ಲಿ ಇರ್ತೀವಿ, ಹಾಗಾಗಿ ಕರ್ನಾಟಕ ಝೋನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ನಂಬರ್ಗಳು, ಡಿಫಾಲ್ಟ್ ಆಗಿರೋ ನಂಬರ್ಗಳು ಬರ್ತವೆ. 8277 ಅನ್ನೋ ಸೀರೀಸ್ ನಂಬರ್ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು. ಇದನ್ನು ರಿಸರ್ವ್ ಮಾಡೋದು ಹೇಗೆ ಅಂತ ಕೊನೆಯದಾಗಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ಈ ನಂಬರ್ ನಿಮಗೆ ಇಷ್ಟ ಇಲ್ಲ, ಅವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸೆಲೆಕ್ಟ್ ಬೈ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ 4 ಆಪ್ಷನ್ಗಳು ಎನೇಬಲ್ ಆಗ್ತವೆ. 4 ಆಪ್ಷನ್ಗಳಲ್ಲಿ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ನೋಡಿ, ಈ 4 ಆಪ್ಷನ್ಗಳಲ್ಲಿ ಮೊದಲನೇದು ಸರ್ಚ್ ವಿತ್ ಸೀರೀಸ್. ಇವಾಗ ಸೀರೀಸ್ ಯಾವುದಿದೆ, 94822 ಅನ್ನೋದಿದೆ, 8277 ಅನ್ನೋದಿದೆ. ಅಲ್ಲಿ ನಿಮಗೆ ಇದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಆ 4 ಸೀರೀಸ್ಗಳು ಕಾಣ್ತವೆ. ನಮ್ಗೆ ಅದು ಬೇಡ. ಸ್ಟಾರ್ಟಿಂಗ್ ಸೀರೀಸಲ್ಲಿ ನಿಮಗೆ ಯಾವ ಸೀರೀಸ್ ಬೇಕು, 94 ಬೇಕಾ, 82 ಬೇಕಾ, ಮತ್ತು ಎಂಡಿಂಗ್ ನಂಬರ್ ನಿಮ್ಗೆ ಯಾವ್ದು ಬೇಕು. ಉದಾಹರಣೆಗೆ ನಮಗೆ 0143 ಬೇಕಾಗಿದೆ ಅಂತಂದರೆ ಅಲ್ಲಿ 0143 ಹಾಕಿ ಸರ್ಚ್ ಮಾಡಬೇಕು. ಅದನ್ನು ಕೂಡ ಸರ್ಚ್ ಮಾಡೋದು ಹೇಗಂತ ನೋಡೋಣ. ಸಮ್ ನಂಬರ್ ಅಂದರೆ 2 + 2 4, ಈ ರೀತಿಯಾಗಿ ನಿಮ್ಮ ಒಂದು ಮೊತ್ತಕ್ಕೆ ಅನುಗುಣವಾಗಿ ಬೇಕಾಗಿರುವಂಥ ನಂಬರ್ ಬೇಕಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೊದಲನೇದಾಗಿ ನಾವು ಸರ್ಚ್ ಸೀರೀಸ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಸರ್ಚ್ ವಿತ್ ಸೀರೀಸ್ ಅಂತಿದೆಯಲ್ಲ, ಇದು ಕ್ಲಿಕ್ ಮಾಡಿದ್ರೆ ಡಿಫಾಲ್ಟ್ ಆಗಿ ಬರ್ತವೆ. ಆದರೆ ಇಲ್ಲಿ ನಾವು ಸರ್ಚ್ ವಿತ್ ಸ್ಟಾರ್ಟ್ ನಂಬರ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಇಲ್ಲಿ ಸರ್ಚ್ ವಿತ್ ಸೀರೀಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಬಾಕ್ಸಲ್ಲಿ ನಿಮಗೆ ಸೀರೀಸ್ಗಳು ಕಾಣ್ತವೆ. ಇದು ಬೇಡ ನಮಗೆ. ಸರ್ಚ್ ವಿತ್ ಸ್ಟಾರ್ಟ್ ನಂಬರ್ ಅಂತಿದೆಯಲ್ಲ, ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 94822 ಅನ್ನೋ ಸೀರೀಸನ್ನು ಇಲ್ಲಿ ಎಂಟರ್ ಮಾಡಿದ್ದೀವಿ. ಎಂಟರ್ ಮಾಡಿಬಿಟ್ಟು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಷ್ಟೊಂದು ರಿಸಲ್ಟ್ಗಳು ನೋಡೋಕ್ಕೆ ಸಿಗ್ತವೆ. ನಿಮಗೆ ಇಷ್ಟವಾಗಿರುವಂಥ ನಂಬರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಳ್ಳೋದಾಗಂತ ನೋಡೋಣ. ಈಗ 2ನೇ ಸೀರೀಸ್ ಆದಂಥ ಈಗ ಸರ್ಚ್ ವಿತ್ ಎಂಡ್ ನಂಬರ್ ಅಂತಿದೆಯಲ್ಲ, ಇದು ನಮಗೆ 0143 ಬೇಕಾಗಿದೆ ಲಾಸ್ಟ್ಗೆ. ಆ ನಂಬರನ್ನಲ್ಲಿ ಎಂಟರ್ ಮಾಡಿ ಸರ್ಚ್ ಮಾಡಿದ್ರೆ ಒಂದು ವೇಳೆ ಇದ್ದರೆ ಅದು ಶೋ ಆಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಖಾಲಿ ಇದೆ ನೋಡಿ, ಅದು 0143 ಅನ್ನೋ ನಂಬರ್ ಇಲ್ಲ, ಅದಕ್ಕಾಗಿ ಇಲ್ಲಿ ಎಂಟಿ ಇದೆ, ಖಾಲಿ ತೋರಿಸ್ತಾ ಇದೆ. ಇವಾಗ ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡು ರಿಸರ್ವ್ ಮಾಡೋದು ಹೇಗಂತ ನೋಡೋಣ. ಉದಾಹರಣೆಗೆ ಇವುಗಳಲ್ಲಿ ಯಾವುದೋ ನಮ್ಗೊಂದು ನಂಬರ್ ಬೇಕಾಗಿದೆ ಅಂತ ಹೇಳ್ಕೊಳ್ಳಿ. ಆ ನಂಬರನ್ನು ಇಲ್ಲಿ ಟಿಕ್ ಮಾಡಬೇಕು. ಇಲ್ಲಿ ಟಿಕ್ ಅಪ್ ಬಾಕ್ಸ್ ಇದೆಯಲ್ಲ, ಈ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ರಿಸರ್ವ್ ಅಂತ ಕಾಣಿಸುತ್ತೆ ನಿಮಗೆ. ಈ ರಿಸರ್ವ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೋಡಿ, ಈ ರೀತಿಯಾಗಿ ಟಿಕ್ ಮಾಡಿ ರಿಸರ್ವ್ ಮೇಲೆ ಬಟನ್, ನಾವು ಸೆಲೆಕ್ಟ್ ಮಾಡಿರೋ ನಂಬರ್ ಇಲ್ಲಿ ಪಾಪಪ್ ಮೆಸೇಜಲ್ಲಿ ಬರುತ್ತೆ. ನೋಡಿ, ನೀವು ಈ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಇದನ್ನು ರಿಸರ್ವ್ ಮಾಡೋಕ್ಕೆ ನಿಮಗೆ ಒಂದು ಪಿನ್ ಕಳಿಸಲಾಗ್ತದೆ. ಆ ಪಿನ್ ಪಡ್ಕೊಳ್ಳೋಕ್ಕೆ ನೀವು ಒಂದು ಆಲ್ಟರ್ನೇಟ್ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ನೀವು ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಇದೆಯಲ್ಲ, ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನೀವು ಏನು ಮೊಬೈಲ್ ನಂಬರ್ ಎಂಟರ್ ಮಾಡಿರ್ತೀರಲ್ಲ, ಆ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ, ಅಂದರೆ ಪಿನ್ ಇರುತ್ತೆ. ಆ ಪಿನ್ನನ್ನು ನೀವು ಯಾರಿಗೂ ಶೇರ್ ಮಾಡಬಾರ್ದು. ನಿಮ್ಮ ಹತ್ರ ಇಟ್ಕೊಂಡ್ರೆ ಆ ನಂಬರ್ ನೀವು ರಿಸರ್ವ್ ಮಾಡಿರ್ತೀರಲ್ಲ, ಅಲ್ಲಿ ಆಫೀಸಿಗೆ ಹೋಗಿ, ಮೇಡಮ್ ನಾವು ನಂಬರನ್ನು ರಿಸರ್ವ್ ಮಾಡಿದ್ದೀವಿ, ಆ ನಂಬರ್ ರಿಸರ್ವ್ ಮಾಡಿದ ನಂಬರ್ ಇದಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಬಂದಿರುವ ಪಿನ್ನು ಇಲ್ಲಿದೆ, ಈ ಪಿನ್ನನ್ನು ಅವರಿಗೆ ತೋರಿಸ್ಬೇಕು. ನೋಡಿ, ಇಲ್ಲಿ ನೀವು ಮೇಲೆ ನೋಡ್ತಿರ್ಬೋದು, ನಮಗೆ ಬಂದಿರುವಂಥ ಪಿನ್ನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಪಿನ್ನನ್ನು ಇಲ್ಲಿ ಎಂಟರ್ ಮಾಡಬೇಕು. ಈ ಬಾಕ್ಸಲ್ಲಿ ಎಂಟರ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ಸಾಕು, ನಿಮಗೆ ನಿಮ್ಮ ನಂಬರು ರಿಸರ್ವ್ ಆಗುತ್ತೆ. ನೀವು ಯಾವ ನಂಬರ್ನ ರಿಸರ್ವ್ ಮಾಡಿದ್ದೀರಿ ಅಲ್ಲಿ ಆ BSNL ಆಫೀಸಿಗೆ ಹೋಗಿ ಆ ನಂಬರನ್ನು ಕೊಟ್ಟು, ಮೇಡಮ್ ನಾವು ಈ ನಂಬರನ್ನು ರಿಸರ್ವ್ ಮಾಡಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಈ ಪಿನ್ ಇದೆ, ತಗೊಳ್ಳಿ, ನಮಗೆ ಈ ನಂಬರನ್ನು ಕೊಟ್ಟುಬಿಡಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅದಾದ ನಂತರ ನೀವಲ್ಲಿ ನಿಮಗೆ ಇಷ್ಟ ಆಗಿರುವಂಥ ರಿಚಾರ್ಜ್ ಪ್ಲ್ಯಾನ್ಗಳನ್ನು ರಿಚಾರ್ಜ್ ಮಾಡಿಕೊಂಡು ನಿಮ್ಮ ಸಿಮ್ಮನ್ನು ಪಡ್ಕೋಬಹುದು. ಸ್ನೇಹಿತರೆ, ಈ ರೀತಿಯಾಗಿ ನೀವು BSNL ಸಿಮ್ಮನ್ನು ಪಡ್ಕೋಬಹುದು ನಿಮ್ಮ ಮೊಬೈಲ್ನಿಂದನೇ, ಯಾವುದೇ ಕಚೇರಿಗೆ ಹೋಗದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.